ಸ್ನೇಹಿತರೆ ನಮಸ್ಕಾರ. ನಾನು ಪ್ರೊಫೆಸರ್ ಎಂ ಎಸ್ ಹೊಳಿಮಠ. ಸ್ನೇಹಿತರೆ, ರಾಜ್ಯಶಾಸ್ತ್ರ ಅನ್ನೋದು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಸ್ಥಾನವನ್ನು ಪಡೆದುಕೊಂಡಿರುವಂತಹ ವಿಷಯವಾಗಿದೆ. ಅದು ಪ್ರಾಚೀನ ರಾಜಕೀಯ ವ್ಯವಸ್ಥೆಗಳನ್ನು ಹೇಳೋದ್ರ ಮುಖಾಂತರ ಪ್ರಾರಂಭಗೊಂಡು ಸಮಕಾಲೀನ ರಾಜಕೀಯ ವಿಷಯಗಳನ್ನು ಹೇಳ್ತಾ ಅದು ಭವಿಷ್ಯತ್ತಿನ ವಿಚಾರಗಳನ್ನು ಹೇಳುವಂತಹ ಒಂದು ಸಮಗ್ರವಾದಂತಹ ಒಂದು ವಿಷಯವಾಗಿದೆ. ಹಾಗಾಗಿ ರಾಜ್ಯಶಾಸ್ತ್ರ ಅನ್ನೋದು ಇವತ್ತಿನ ಅನೇಕ ವಿಷಯಗಳಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ವಿಷಯವಾಗಿದೆ ಮತ್ತು ಅದು ಸದಾ ಜೀವಂತಿಕೆಯಿಂದ ಕೂಡಿರುವಂತಹ ವಿಷಯವಾಗಿದೆ. ಹಾಗಾಗಿ ಆ ಒಂದು ವಿಷಯವನ್ನು ನಾನು ಅಧ್ಯಾಪನ ಮಾಡ್ತಾ ಉಪನ್ಯಾಸಕನಾಗಿ ಕಳೆದ ಸುಮಾರು 15 ವರ್ಷಗಳ ಬೋಧನೆಯ ಒಂದು ಅನುಭವದ ಆಧಾರದ ಮೇಲೆ ಮತ್ತು ಸತತ 2-3 ವರ್ಷಗಳ ಒಂದು ನಿರಂತರದ ಅಧ್ಯಯನದ ಆಧಾರದ ಮೇಲೆ ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತಗಳು ಅನ್ನುವಂತಹ ಒಂದು ನೂತನವಾದಂತಹ ಒಂದು ಪುಸ್ತಕವನ್ನು ರಚಿಸಿದ್ದೇನೆ. ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತ ಅನ್ನುವುದು ರಾಜ್ಯಶಾಸ್ತ್ರದ ಒಟ್ಟು ವಿಷಯವನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೇನೆ ಅಂತ. ಈ ಒಂದು ಪುಸ್ತಕ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಕೋನದಿಂದ ಈ ಒಂದು ಪುಸ್ತಕವನ್ನು ರಚಿಸಿದ್ದೇನೆ. ಈ ಒಂದು ಪುಸ್ತಕ ಈಗಾಗಲೇ ವಿದ್ಯಾರ್ಥಿಗಳ ಮತ್ತು ಕಾಲೇಜುಗಳಲ್ಲಿ ತನ್ನ ಸ್ಥಾನವನ್ನು ಈಗಾಗಲೇ ಅದು ಪಡೆದುಕೊಂಡಿದೆ. ಇನ್ನು ಈ ಒಂದು ಪುಸ್ತಕದ ವಿಶೇಷತೆಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳುವುದಾದರೆ, ಮೊಟ್ಟ ಮೊದಲನೇದಾಗಿ ಅನೇಕ ಮಹತ್ವದ ಪ್ರಮುಖ ಲೇಖಕರು ಬರೆದಂತಹ ಕೃತಿಗಳ ಮೂಲಕ ವಿಷಯವನ್ನು ಸಂಗ್ರಹಿಸಲಾಗಿದೆ. ವಿಶೇಷವಾಗಿ JC ಜೋಹಾರಿ ಆಗಿರ್ಬೋದು, VD ಮಹಾಜನ್ ಆಗಿರ್ಬೋದು, ಅಗರ್ವಾಲ್ ಆಗಿರ್ಬೋದು, ಸಿಗಾಲ್ ಆಗಿರ್ಬೋದು, ಇಂತಹ ಅತ್ಯಂತ ಪ್ರಮುಖವಾದಂತಹ ಪ್ರಖ್ಯಾತವಾದಂತಹ ಲೇಖಕರು ಬರೆದಂತಹ ಕೃತಿಗಳ ಹಿನ್ನೆಲೆಯಲ್ಲಿ ಈ ಒಂದು ಕೃತಿ ಮೂಡಿ ಬಂದಿದೆ, ಒಂದು ವಿಶೇಷತೆ. ಇನ್ನು ಎರಡನೇದು, ಅತ್ಯಂತ ಸರಳ ಭಾಷೆಯಲ್ಲಿ ಇಲ್ಲಿ ಉಲ್ಲೇಖ ಮಾಡಿದ್ದೇನೆ. ಸರಳ ಭಾಷೆಯಲ್ಲಿ ಇಡೀ ವಿಷಯವನ್ನು ತಿಳಿಸುವಂಥ ಪ್ರಯತ್ನ ಈ ಒಂದು ಕೃತಿಯಲ್ಲಿದೆ. ರಾಜ್ಯಶಾಸ್ತ್ರದ ಅನೇಕ ವಿಚಾರಗಳು ಇನ್ನೂ ಕಠಿಣವಾಗಿ ಉಳಿದುಕೊಂಡಿವೆ ಕೆಲವೊಂದು ಪುಸ್ತಕಗಳಲ್ಲಿ. ಆದರೆ ಈ ಪುಸ್ತಕದಲ್ಲಿ ಆ ಒಂದು ವಿಚಾರಗಳನ್ನು ಅತ್ಯಂತ ಸರಳವಾಗಿ ನಿರೂಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನು ಮುಂದುವರೆದು ಈ ಒಂದು ಪುಸ್ತಕದ ವಿಶೇಷತೆಯನ್ನು ನಾವು ನೋಡೋದಾದರೆ, ಈಗಾಗಲೇ ನಾನು ಹೇಳಿದಂತೆ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ವಿಶೇಷವಾಗಿ ಸ್ಲೇಟ್ ಮತ್ತು ನೆಟ್ ಎಕ್ಸಾಮ್ಗಳಿಗೆ ಉಪಯುಕ್ತ ಆಗಲಿ ಅನ್ನುವಂಥ ಕಾರಣದಿಂದಾಗಿ ಈ ಒಂದು ಕೃತಿ ಮೂಡಿಬಂದಿದೆ. ಇನ್ನು ಈ ಒಂದು ಕೃತಿ ಸುಮಾರು 3 ಭಾಗಗಳನ್ನು ಒಳಗೊಂಡಿದೆ. ಆ 3 ಭಾಗಗಳಲ್ಲಿ ನೋಡೋದಾದರೆ ಒಟ್ಟು 3 ಭಾಗಗಳಲ್ಲಿ 10 ಅಧ್ಯಾಯಗಳನ್ನು ಇಲ್ಲಿ ನಾನು ಸೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ. ಹಾಗಾಗಿ ಮೊದಲನೆಯ ಭಾಗವನ್ನು ನಾವು ನೋಡೋದಾದರೆ ರಾಜಕೀಯ ಸಿದ್ಧಾಂತ ಮತ್ತು ರಾಜ್ಯದ ಸಿದ್ಧಾಂತಗಳು ಅನ್ನುವಂಥದ್ದು ಮೊದಲನೆಯ ಭಾಗವಾಗಿದೆ. ಈ ಒಂದು ಮೊದಲನೇ ಭಾಗದಲ್ಲಿ 2 ಅಧ್ಯಾಯಗಳನ್ನು ಸೇರಿಸಿದ್ದೇನೆ. ವಿಶೇಷವಾಗಿ ತಾವು ಗಮನಿಸಬೇಕು, ರಾಜಕೀಯ ಸಿದ್ಧಾಂತ ಮೊದಲನೇ ಅಧ್ಯಾಯ, ಎರಡನೇದು ರಾಜ್ಯ ಮತ್ತು ರಾಜ್ಯದ ಸಿದ್ಧಾಂತಗಳು ಅಂತ. ಈ ರಾಜಕೀಯ ಸಿದ್ಧಾಂತ ಮತ್ತು ರಾಜ್ಯದ ಸಿದ್ಧಾಂತಗಳು ವಿಶೇಷವಾಗಿ ಇಲ್ಲಿ ಒಟ್ಟಾರೆಯಾಗಿ ರಾಜ್ಯದ ಪರಿಕಲ್ಪನೆಗಳನ್ನು, ರಾಜ್ಯದ ಸಿದ್ಧಾಂತಗಳನ್ನು, ರಾಜ್ಯದ ಉಗಮದ ಸಿದ್ಧಾಂತ ಮತ್ತು ಕಾರ್ಯಾತ್ಮಕ ಸಿದ್ಧಾಂತಗಳನ್ನು ಸೂಚಿಸುವಂತಹ ಒಟ್ಟಾರೆ ಸಿದ್ಧಾಂತಗಳನ್ನು ಈ ಒಂದು ಮೊದಲನೇ ಭಾಗದಲ್ಲಿ ಸೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನು ಎರಡನೇ ಭಾಗ ವಿಶೇಷವಾಗಿ ಮೂಲ ಪರಿಕಲ್ಪನೆಗಳು ಮತ್ತು ಸಿದ್ಧಾಂತಗಳು. ರಾಜ್ಯಶಾಸ್ತ್ರವನ್ನು ಓದುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮೂಲ ಪರಿಕಲ್ಪನೆಗಳನ್ನು ಓದಲಿರುವುದು ಅತ್ಯಂತ ಅವಶ್ಯಕವಾಗಿದೆ, ಅಥವಾ ಅದನ್ನು ಓದಲೇಬೇಕು. ಸೊ ಹಾಗಾದರೆ ಸ್ವಾತಂತ್ರ್ಯ, ಸಮಾನತೆ, ಕಾನೂನು, ನ್ಯಾಯ, ಹಕ್ಕುಗಳು ಇವೆಲ್ಲವುಗಳು ಕೂಡ ಮೂಲ ಪರಿಕಲ್ಪನೆಗಳು. ಈ ಮೂಲ ಪರಿಕಲ್ಪನೆಗಳ ಜೊತೆಗೆ ಈ ಒಂದು ಪುಸ್ತಕದ ವಿಶೇಷತೆ ಅಂತಂದರೆ ಅವುಗಳಿಗೆ ಸಂಬಂಧಿಸಿದಂಥ ಒಟ್ಟು ರಾಜಕೀಯ ಸಿದ್ಧಾಂತಗಳನ್ನು ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ. ಅಂದರೆ ಮೂಲ ಪರಿಕಲ್ಪನೆ ಜೊತೆಗೆ ಸಿದ್ಧಾಂತಗಳನ್ನು ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ. ತಮಗೆ ಒಂದು ಉದಾಹರಣೆಯನ್ನು ನಾವು ಕೊಡೋದಾದರೆ, ನ್ಯಾಯಕ್ಕೆ ಸಂಬಂಧಿಸಿದಂತೆ ಜಾನ್ ರಾಲ್ಸನ ನ್ಯಾಯದ ಸಿದ್ಧಾಂತಗಳಾಗಿರ್ಬೋದು, ರಾಬರ್ಟ್ ನೋಜಿಕ್ನ ನ್ಯಾಯದ ಪರಿಕಲ್ಪನೆಗಳು ಇದರಲ್ಲಿ ವಿಶೇಷವಾಗಿ ಮೂಡಿ ಬಂದಿದ್ದಾವೆ.
ಆಮೇಲೆ ಸಮಾನತೆಯ ಕುರಿತಾಗಿ ಹೆರಾಲ್ಡ್ ಲಾಸ್ಕಿ ದೃಷ್ಟಿಯಲ್ಲಿ ಸಮಾನತೆಯ ವಿಚಾರಗಳೆಂದರೆ ಏನು ಅನ್ನುವುದನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ಈ ಒಂದು ಪುಸ್ತಕ ಕಂಟೆಂಪ್ರರಿ ಇಶ್ಯೂಸಸ್ಗಳನ್ನು, ಕಂಟೆಂಪ್ರರಿ ಪೊಲಿಟಿಕಲ್ ಟ್ರೆಂಡ್ಸ್ಗಳನ್ನು ಇಲ್ಲಿ ನಾನು ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸ್ನೇಹಿತರೆ, ಇನ್ನು ಮುಂದುವರೆದು ನಾವು ಹೇಳೋದಾದರೆ ಈ ಒಂದು ಪುಸ್ತಕ 3ನೇ ಭಾಗವನ್ನು ಒಳಗೊಂಡಿದೆ. ಆ ಭಾಗದ ಒಂದು ಶೀರ್ಷಿಕೆ ಅಂತಂದರೆ ಸಮಕಾಲೀನ ರಾಜಕೀಯ ಪರಿಕಲ್ಪನೆಗಳು ಅಂತ. ಈ ಸಮಕಾಲೀನ ರಾಜಕೀಯ ಪರಿಕಲ್ಪನೆಗಳು ತಂದಾಗ ಕಾರ್ಲ್ ಮಾರ್ಕ್ಸ್ ಮತ್ತು ಕಾರ್ಲ್ ಮಾರ್ಕ್ಸ್ನ ಒಟ್ಟು ಸಿದ್ಧಾಂತಗಳನ್ನು ನಾನು ಇಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದರ ಜೊತೆಗೆ ರಾಜಕೀಯ ಅಭಿವೃದ್ಧಿ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಅದನ್ನು ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂತ ಕರಿತಾ ಇದ್ದೀವಿ. ಆಮೇಲೆ ಇನ್ನೊಂದು ಪೊಲಿಟಿಕಲ್ ಮಾಡರ್ನೈಜೇಷನ್ ಅಂದರೆ ರಾಜಕೀಯ ಆಧುನೀಕರಣ, ರಾಜಕೀಯ ಅಭಿವೃದ್ಧಿ ಮತ್ತು ರಾಜಕೀಯ ಆಧುನೀಕರಣ ಅನ್ನುವಂಥದ್ದನ್ನು ಕೂಡ ನಾನು ಇಲ್ಲಿ ಸೇರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅವೆರಡೂ ಪ್ರತ್ಯೇಕವಾದಂತಹ ಪರಿಕಲ್ಪನೆಗಳನ್ನು ಸೂಚಿಸಿದ್ದೇನೆ. ಅದರ ಜೊತೆಗೆ ಬಹುಮುಖ್ಯವಾಗಿ ತಾವು ಗಮನಿಸಬೇಕಾಗಿರುವಂಥದ್ದು ರಾಜಕೀಯ ಸಾಮಾಜೀಕರಣ ಅಂದರೆ ಪೊಲಿಟಿಕಲ್ ಸೋಷಿಯಲೈಜೇಷನ್, ರಾಜಕೀಯ ಸಾಮಾಜೀಕರಣವನ್ನು ಇಲ್ಲಿ ನಾನು ಅಳವಡಿಸಿದ್ದೇನೆ. ಕೊನೆಯದಾಗಿ ಪೊಲಿಟಿಕಲ್ ಸಿಸ್ಟಮ್ ಅಂದರೆ ನಾವು ರಾಜಕೀಯ ವ್ಯವಸ್ಥೆಯನ್ನು ಕುರಿತು ನಾವು ಇಲ್ಲಿ ನೋಡ್ತಾ ಇದ್ದೀವಂತ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಒಟ್ಟಾರೆಯಾಗಿ 3ನೇ ಒಂದು ಭಾಗದಲ್ಲಿ ರಾಜಕೀಯ ಅಭಿವೃದ್ಧಿ, ರಾಜಕೀಯ ಆಧುನೀಕರಣ, ರಾಜಕೀಯ ಸಾಮಾಜೀಕರಣ, ರಾಜಕೀಯ ವ್ಯವಸ್ಥೆ ಅನ್ನುವಂತಹ ಒಟ್ಟಾರೆಯಾಗಿ ಇರುವಂತಹ ಎಲ್ಲ ಪರಿಕಲ್ಪನೆಗಳನ್ನು ಮತ್ತು ಸಿದ್ಧಾಂತಗಳನ್ನು ಈ ಒಂದು ಭಾಗದಲ್ಲಿ ಅಳವಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹೀಗಾಗಿ ಸ್ನೇಹಿತರೆ, ಈ ಒಂದು ಕೃತಿ ಅತ್ಯಂತ ವಿಶಿಷ್ಟ ಬಗೆಯಾಗಿ ಮೂಡಿ ಬಂದಿರುವಂತಹ ಒಂದು ಕೃತಿಯಾಗಿದೆ. ತಾವೆಲ್ಲರೂ ಇದನ್ನು ತೆಗೆದುಕೊಂಡು ಓದಿ ನನ್ನನ್ನು ಮತ್ತಷ್ಟು ಬರೀಲಿಕ್ಕೆ ಪ್ರೋತ್ಸಾಹಿಸಬೇಕೆನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.